ನಮಸ್ಕಾರ, ನಾನು ನಿಮ್ಮ ಬೆಂಗಳೂರು ಹುಡುಗ. ನಾನು ಇವತ್ತು ಹೋಗ್ತಾ ಇರೋದು ಗೌಡ್ಗೆಡೆ ಚಾಮುಂಡೇಶ್ವರಿ ಟೆಂಪಲ್ಗೆ. ನಾನು ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಾನು ನಿಮಗೂ ದರ್ಶನ ಮಾಡ್ತೀನಿ, ಬನ್ನಿ ಹೋಗೋಣ. ಗಾಡಿ ರೆಡಿ ಆಗಿಬಿಟ್ಟಿದೆ, ಸೀದಾ ಹೈವೇ ಹತ್ತೋದೆ ಈಗ ಮೈಸೂರು ರೋಡು. ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ. ಎಕ್ಸ್ಪಲ್ಸ್ 200ಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ನಾವು ಹೊರಡೋಣ. ನಾನು ಯಾವಾಗಲೂ ರಾಮನಗರಕ್ಕೆ ಬಂದರೆ ಈ ಆಂಜನೇಯನ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಸೀತಾರಾಮ್. ನಂಗೆ ಈ ರೋಡಿಗೆ ಬಂದಾಗೆಲ್ಲ ಒಂದು ಹಾಡು ಗ್ಯಾಪ್ನ ಬರುತ್ತೆ. ಹಳ್ಳಿ ಹಾಡು ತಂದಾನ, ಹಾಡು ತಂದಾನ, ಹಳ್ಳಿ ಪಾಡು ತರನ. ಸ್ವಲ್ಪ ಸ್ಟಾಪ್ ಮಾಡಿ ಬಿಸಿ ಬಿಸಿ ಟೀ ಕುಡಿತಾ ಇದ್ರೆ ಹಾ. ಫೈನಲಿ ಆ ತಾಯಿ ಹತ್ರ ಬಂದುಬಿಟ್ರಿ. ಪಾರ್ಕಿಂಗ್ ಮಾಡೋದು ಚಾಮುಂಡೇಶ್ವರಿ. ಆ ತಾಯಿ ನೋಡಿ, ಆ ತಾಯಿಲಿ ಕಳೆ ನೋಡಿ ಹೆಂಗಿದೆ ಅಂತ. ಎಷ್ಟು ತೆಂಗಿನಕಾಯಿ ಕಟ್ತಾರಂದರೆ ಇಲ್ಲಿ ಅದ್ಭುತ, ನೋಡೋಕ್ಕೆ ಅದ್ಭುತ. ಎಷ್ಟು ಜನ ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ ಈ ತಾಯಿನ ನೋಡೋದಕ್ಕೆ. ಎಲ್ಲ ಕಡೆ ತೆಂಗಿನಕಾಯಿ ಕಟ್ಟಿದ್ದಾರೆ. ಆ ಮಧ್ಯದಲ್ಲಿ ಹೋಗ್ತಾರೆ, ಆ ತಾಯಿನ ನೋಡ್ತಾ ಇದ್ರೆ ಒಂಥರ ಪಾಸಿಟಿವ್ ಎನರ್ಜಿ. ಆ ಕಡೆ ಈ ಕಡೆ ಎಲ್ಲ ಸುಂದರವಾಗಿದೆ. विनोदिनी नंदनुते गिरिवर विंध्य शिरोदिनी वासिनी विष्णुविलासिनी जिष्णुनुते भगवती हेशिति कंठ कुटुंबिनी भूरि कुटुंबिनी भूरि कृते जय जय हे महिषा. ಕೊನೆಗೂ ಆ ತಾಯಿ ಆಶೀರ್ವಾದ ಸಿಕ್ತು. ನೀವು ಬನ್ನಿ ಗೌಡ್ಗೆಡೆ ಚಾಮುಂಡೇಶ್ವರಿಗೆ. ಬೆಂಗಳೂರಿಂದ 65 ಕಿಲೋಮೀಟರ್ ಅಷ್ಟೇ. ಆ ತಾಯಿ ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೆಯದಾಗಲಿ. ಫೈನಲಿ ಆ ತಾಯಿ ಹತ್ರ ಹೋಗಿ ಬಂದಾಯಿತು. ನಾನು ನಿಮ್ಮ ಬೆಂಗಳೂರು ಹುಡುಗ. ಫೈನಲಿ ತಾಯಿ ಚಾಮುಂಡೇಶ್ವರಿನ ನೋಡಾಯಿತು. ವಾಪಸ್ಸು ಬ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಆ ತಾಯಿ ಹತ್ರ ಹೋಗಿ ಎಲ್ಲರೂ ಆಶೀರ್ವಾದ ತಗೊಳ್ಳಿ. ಏನೂ ಅಂದ್ಕೊಳಕ್ಕೆ ಹೋಗಬೇಡಿ. ಅವ್ರು ಬೇಕು ಇವ್ರು ಬೇಕು ಎಲ್ಲ ಬಿಟ್ಬಿಟ್ಟು, ತಾಯಿ ನಿನ್ನಲ್ಲಿರೋ ಶಕ್ತಿ ಕೊಡು, ಅಷ್ಟೇ ಸಾಕು, ನಾನೆಲ್ಲ ನೋಡ್ಕೊತೀನಿ ಅಂತ. ಆ ತಾಯಿ ಏನೇನು ಇಟ್ಟಿರ್ತಾಳೆ ಯಾರ ಜೀವನದಲ್ಲಿ ಹೇಳೋಕ್ಕಾಗಲ್ಲ, ಹಣೆ ಬರ. ನೀವು ಒಂದ್ಸಲಿ ವಿಸಿಟ್ ಮಾಡಿ. ಬೆಂಗಳೂರಿಂದ 65 ಕಿಲೋಮೀಟ್ರ್ ಆಗುತ್ತೆ. ಆ ತಾಯಿ ಹತ್ರ ಆಶೀರ್ವಾದ ತಗೊಳ್ಳಿ. ಗುಡ್ ಬೈ.